ಈ ವೈರಲ್ ಬ್ರೆಡ್ ಟೋಸ್ಟ್ಗೆ ಬೇಕಾಗಿರೋವಂಥ ಸಾಮಗ್ರಿಗಳೇನಂತ ನೋಡುವ. ಬರೀ 4 ಇಂಗ್ರೀಡಿಯೆಂಟ್ಸಲ್ಲಿ ನೀವು ಇದನ್ನು ಮನೇಲಿ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಇದು. ಸೊ ಇಲ್ಲಿ ಸೈಡೆಲ್ಲ ರಿಮೂವ್ ಮಾಡಿದಂಥ ಬ್ರೆಡ್ ತಗೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ, ಇಷ್ಟೇ ಅಂತ ಏನಿಲ್ಲ. ಇದು ಚೀಸ್, ನಾನಿಲ್ಲಿ 2 ವೆರೈಟಿ ಚೀಸ್ ತಗೊಂಡಿದ್ದೇನೆ. ಇದು ಮೊಸರೆಲ್ಲಾ ಚೀಸು ಮತ್ತು ಇದು ಪ್ರಾಸೆಸ್ಡ್ ಚೀಸ್, ಅಂದರೆ ಮಾಮೂಲಿ ಸಿಗ್ತದಲ್ಲ ಅದೇ ಚೀಸ್. ನೀವು ಅದೇ ಯೂಸ್ ಮಾಡಿ, ಮೊಸರೆಲ್ಲಾ ಚೀಸ್ಗಿಂತ ಒಂದೇ ಯೂಸ್ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಇದು ಬೇಕಂದರೆ 2 ಹಾಕ್ಬೋದು, ನೋ ಪ್ರಾಬ್ಲಮ್. ನಾನು 2 ತಗೊಂಡಿದ್ದೇನೆ. ಈಗ ಇಲ್ಲಿ ಸಾಫ್ಟ್ ಆದಂಥ ಬಟರ್ ತಗೊಂಡಿದ್ದೇನೆ. ಇದು ಅಷ್ಟೇ, ನಿಮಗೆ ಎಷ್ಟು ಬೇಕು, ನಿಮ್ಗೆ ಹೇಗೆ ಇಷ್ಟ ಆಗ್ತದೆ ಅದ್ರ ಮೇಲೆ. ಮತ್ತು ಸಕ್ಕರೆ. ಈಗ ಒಂದು ಬೌಲಿಗೆ ಉಂಟಲ್ಲ, ನಾವು ಬಟರ್ ಹಾಕ್ಕೊಳ್ವಾ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಬಟರ್ ಹಾಕ್ಕೊಳ್ತೇನೆ. ಯಾಕಂದರೆ ಮತ್ತೆ ನೀವು ಬೇಕಂದರೆ ಹಾಕ್ಕೊಳ್ಬೋದು ಹೀಗೆ ಸಕ್ಕರೆ ಮತ್ತು ಬಟರ್. ಮತ್ತು ಜಾಸ್ತಿ ಆದರೆ ಸುಮ್ಮನೆ ವೇಸ್ಟ್ ಆಗ್ತದಲ್ಲ, ಹಾಗೆ 2 ಸ್ಪೂನು ಬಟರಿಗೆ ನಾನೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಫಸ್ಟ್ 2 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಮತ್ತು ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತು, ಸೊ ಇನ್ನೊಂದು ಸ್ಪೂನ್ ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೇನೆ. ಇದು ಸ್ಮೂತ್, ಅಂದರೆ ಒಟ್ಟಿಗೆ ಮಿಕ್ಸ್ ಆಗಬೇಕು. ಅದು ಸಕ್ಕರೆ ಕರಗೋದಿಲ್ಲ ಆಯಿತಾ, ಬಟರ್ ಒಟ್ಟಿಗೆ ಹೀಗೆ ಸ್ಮೂತ್ ಆಗಿ ಮಿಕ್ಸ್ ಆಗಬೇಕು ಎರಡೂ. ಈಗ ಏನಿಲ್ಲ, ಇದನ್ನು ಅಸೆಂಬಲ್ ಮಾಡೋದಷ್ಟೇ ಕೆಲಸ. ಇಲ್ಲಿ ಬ್ರೆಡ್ ಸ್ಲೈಸಸ್ಗಳನ್ನ ಇಡ್ತಾ ಇದ್ದೇನೆ. ಫಸ್ಟ್ ಒಂದು 4 ಅರೇಂಜ್ ಮಾಡ್ತೇನೆ, ಮತ್ತು ಬೇಕಾದಾಗೆ ನೀವು ಇದನ್ನೇ ಅರೇಂಜ್ ಮಾಡ್ಕೊಳ್ಬೋದು. ಇದ್ರ ಮೇಲೆ ಉಂಟಲ್ಲ ಚೀಸ್, ಏನು ನಾವು ಇಟ್ಟಿದ್ವಿ ಸ್ಲೈಸ್ ಮಾಡಿ. ಈಗ ಸ್ಕ್ವೇರ್ ಸ್ಲೈಸಲ್ಲಿ ಬರ್ತಲ್ಲ ಸ್ಲೈಸ್ಡ್ ಚೀಸ್, ಅದನ್ನು ನೀವು ಒಂದೇ ಚೀಸ್ ಅಥವಾ ಒಂದು 2 ಇಟ್ಕೊಳ್ಬೋದು. ಸ್ವಲ್ಪ ತಿಕ್ ಬರಬೇಕು, 2 ಇಟ್ಕೊಳ್ಬೇಕು ಆಯಿತಾ. ಈಗ ನಾನು 2 ವೆರೈಟಿ ಚೀಸ್ಗಳನ್ನ ಹಾಕಿ ಇನ್ನೊಂದು ಬ್ರೆಡ್ಡಿಂದ ಮುಚ್ಚಿದ್ದೇನೆ. ಈಗ ಇದರ ಮೇಲೆ ನಾವು ಏನು ಬಟರ್ ಶುಗರ್ ಮಿಕ್ಸ್ ಮಾಡಿದ್ವಲ್ಲ ಅದನ್ನೇ ಅಪ್ಲೈ ಮಾಡಬೇಕು. ಇಷ್ಟೇ ಸಿಂಪಲ್ ಇದು. ಈವನಾಗಿ ಎಲ್ಲದ್ರ ಮೇಲೆ ಅಪ್ಲೈ ಮಾಡಿ ಒಂದು ಪ್ಯಾನಲ್ಲಿ ನೀವು ಬಟರ್ ಇದ್ದರೆ ಬಟರೇ ಬಿಸಿ ಮಾಡ್ಕೊಳ್ಳಿ. ನಂತರ ಬಟರ್ ಖಾಲಿ ಆಯ್ತಂತ ನಾನು ಇದು ತುಪ್ಪ ಹಾಕ್ಕೊಂಡಿದ್ದೇನೆ. ಈಗ ಏನು ನಾವು ಅಪ್ಲೈ ಮಾಡಿದ್ವಲ್ಲ ಶುಗರ್ ಬಟರ್ ಸೈಡ್, ಅದನ್ನು ಕೆಳಗೆ ಬರೋ ಥರ ಅಪ್ಲೈ ಮಾಡಿ ಇದ್ರ ಮೇಲೆ ಇಡಬೇಕು, ತವದ ಮೇಲೆ. ಅದು ಕೆಳಗಿರಬೇಕು, ಆಗ ಅದು ಒಳ್ಳೆ ಕ್ಯಾರಮಲೈಸ್ ಆಗ್ತದಲ್ಲ. ಹಾಗೆ ಬರೀ ಬ್ರೆಡ್ ಸ್ಲೈಸ್ ಇರೋದಕ್ಕಿಂತ ಇದು ಇಟ್ಟ ಮೇಲೆ ಉಂಟಲ್ಲ, ಮೇಲೆ ಏನುಂಟು ಮೇಲೆ ಕಾಣೋ ಬ್ರೆಡ್ ಸ್ಲೈಸಿಗೆ ಹೀಗೆ ಮತ್ತು ಬಟರ್ ಶುಗರ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಬೇಕು. ಇಷ್ಟೇ ಸಿಂಪಲ್, ಏನಿಲ್ಲ. ಯಾರಾದರೂ ಅಂದ್ಕೊಳ್ಬೋದು ಅದನ್ನು ನಾವು ಒಳಗೆ ಫಿಲ್ ಮಾಡ್ತೇವೆ ಅಂತ, ಬಟ್ ಟ್ವಿಸ್ಟ್ ಇರೋದೇ ಅಲ್ಲಿ. ಅದನ್ನು ಆಚೆ ಫಿಲ್ ಮಾಡಿದರೆ ಹೀಗೆ ಕ್ಯಾರಮಲೈಸ್ ಆಗಿ ಶುಗರ್ ಮತ್ತು ಬಟರ್ ಸೇರಿ ಕ್ರಿಸ್ಪಿನೆಸ್ ಬರ್ತದೆ. ಸೌಂಡ್ ನೀವು ಫಸ್ಟೆಲ್ಲ ಕೇಳಿರ್ತೀರಲ್ಲ, ತುಂಬ ಕ್ರಿಸ್ಪಿಯಾಗಿ ಆಗ್ತದೆ. ಮತ್ತು ಸ್ವಲ್ಪ ವಾರ್ಮ್ ಇರುವಾಗಲೇ ತಿನ್ನಬೇಕಾಗ ಚೀಸ್ ಮೆಲ್ಟ್ ಆಗಿರ್ತದಲ್ಲ, ತಣ್ಣಗಾದರೆ ಚೀಸ್ ಸ್ವಲ್ಪ ಗಟ್ಟಿ ಆಗ್ತದೆ. ಚೀಸ್ ಮೆಲ್ಟಿ ಇರಬೇಕು. ನಾನು ಸಜೆಸ್ಟ್ ಮಾಡ್ತೇನೆ ಮೊಸರೆಲ್ಲಕ್ಕಿಂತ ನೀವು ಯೂಶ್ವಲ್ ಅದೇ ಒಂದೇ ಪ್ರಾಸೆಸ್ಡ್ ಚೀಸನ್ನೇ ಹಾಕಿ, ಬಟ್ ಥಿಕ್ ಲೇಯರಲ್ಲಿ ಹಾಕಿ ಆಯಿತಾ. ಈಗ ಇದಾಗಿದೆ, ಇದನ್ನು ನಾನು ಇಮಿಡಿಯೇಟ್ಲಿ ತೆಗಿತಾ ಇದ್ದೇನೆ. ತುಂಬ ಬ್ರೌನ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು, ಆಗ ಸ್ವಲ್ಪ ಕಹಿ ಟೇಸ್ಟ್ ಬರ್ತದೆ. ಹೀಗೆ ಲೈಟ್ ಬ್ರೌನ್ ಬಂದರೆ ಸಾಕು. ಈಗ ಇದನ್ನು ಕಟ್ ಮಾಡಿ ಸರ್ವ್ ಮಾಡಿ ಅಷ್ಟೇ. ಇದ್ರ ಜೊತೆಗೆ ಏನೂ ಬೇಡ, ಇದನ್ನು ಹೀಗೇ ತಿನ್ಬೋದು. ನೋಡಿ, ಮೊಸರೆಲ್ಲ ಚೀಸ್ ಹಾಕಿರೋದ್ರಿಂದ ಹೀಗೆ ಬರ್ತದೆ. ನೀವು ಆ ಚೀಸ್ ಹಾಕಿದರೆ ಬರೀ ಅದು ಮೆಲ್ಟ್ ಆಗ್ತದೆ, ಅಂದರೆ ನೀವು ಹೀಗೆ ಒತ್ತಿದ್ರೆ ಉಂಟಲ್ಲ ಆಚೆ ಬರ್ತದೆ. ಇದಿಷ್ಟೇ, ತುಂಬ ಟೇಸ್ಟಿಯಾಗಿರ್ತದೆ, ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಮನೇಲಿ ಒಂದು ಸತಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.